ಟಿಕೆಟ್ ಅನೌನ್ಸ್ ಆಗಿದೆ. ನೆಕ್ಸ್ಟ್ ಪ್ಲಾನ್ ಹೇಗೆ ಚುನಾವಣಾ ಪ್ರಚಾರ? ಇಲ್ಲ, ಏನಿಲ್ಲ, ಹೋಗೋದು ಜನರ ಹತ್ರ ವಿಶ್ವಾಸಕ್ಕೆ ಹೋಗೋದು. ಹೋದ್ಸತಿ ನಾವು 1 ವರ್ಷದ ಹಿಂದೆ ಇದೇ ಸಂದರ್ಭದಲ್ಲೂ ಕೂಡ ಒಂದು ವಿಶ್ವಾಸವನ್ನು ಇಟ್ಕೊಂಡು ನಾವು ಈ ಥರ ಕಾರ್ಯಕ್ರಮಗಳು ಕೊಡ್ತೀವಿ ಅಂಥೇಳಿ ವಿಶ್ವಾಸಕ್ಕೆ ಕೇಳಕ್ಕೆ ಹೋಗಿದ್ವಿ. ಕಾರ್ಯಕ್ರಮ ಕೊಟ್ಟಿರಲಿಲ್ಲ ಆವಾಗ, ಹಿಂದೆ ಏನೇನು ಕೊಟ್ಟಿದ್ವಿ ಅದು ಬಿಟ್ಟರೆ ಆ ಕಾರ್ಯಕ್ರಮದ ಮೇಲೆ ನಾವು ಮಾಡ್ತೀವಿ ಅಂತ ವಿಶ್ವಾಸನ ಜನರಿಟ್ಟರು. ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನ ಮತ್ತು ಕೆಲಸ ಕಾರ್ಯಗಳನ್ನು ನಾವು ಮಾಡಿರ್ತಕ್ಕಂಥದ್ದು ಅದನ್ನು ನಮಗೆ ರಕ್ಷಣೆ ಮಾಡ್ತದೆ. ಶೇಕಡ 93% ನಮ್ಮ ರಾಜ್ಯದಲ್ಲಿ ಎಲ್ಲ ಕುಟುಂಬದಲ್ಲೂ ಕೂಡ ಇವತ್ತು ಸಹಕಾರ ಸಿದ್ದರಾಮಯ್ಯವರ ಸರ್ಕಾರ ಸಹಕಾರದಲ್ಲಿದೆ. ಅದು ನಮಗೆ ವಿಶ್ವಾಸನೂ ಕೂಡ ಇದೆ. ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ. ಅದಕ್ಕೆ ನಮಗೆ ಗೆಲುವಿನ ವಿಶ್ವಾಸನೂ ಕೂಡ ಇದೆ. ಗೀತಕ್ಕ ಅವರ ಆಯ್ಕೆಗೆ ಏನು ಕಾರಣ ಇರ್ಬೋದು ಅನ್ಸುತ್ತೆ? ಏನು ಮಾನದಂಡ? ಇಲ್ಲ, ಪಕ್ಷದ ತೀರ್ಮಾನ ಇಲ್ಲ, ನಾನು ಅದು ತಪ್ಪಾಗ್ತದೆ. ಯಾವಾಗಲೂ ನೋಡೋಕ್ಕೆ ಹಂಗೆ ಕಾಣಿಸುತ್ತೆ ನಮ್ಮ ಜವಾಬ್ದಾರಿ ಥರ. ಅದು ಮಾತು ಯೂಶ್ವಲಿ ಬರೋದು ಸಹಜ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇದು ರಾಷ್ಟ್ರೀಯ ಪಕ್ಷ ಒಂದು, ಹಾಗೆ ಮಧುವ್ರು ಹೇಳಿದ ತಕ್ಷಣ ಅವ್ರ ಹೆಸರಿಗೆ ಆಗೋದು ಅಂಥದ್ದು ಬರಲ್ಲ. ಇದೆಲ್ಲರೂ ಕ್ರೋಢೀಕರಿಸಿ ಅವರೆಲ್ಲರಿಗೂ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಫಾಲೋ ಮಾಡಿ ಹೋಗಬೇಕೇ ಹೊರತು. ಮತ್ತು ಈಗೇನು ನೆಕ್ಸ್ಟ್ ಏನು ಅಂದರೆ ಅಭ್ಯರ್ಥಿಯವರು ನಮಗೆ ಗೆಲ್ಸ್ಕೊಂಬಿಡೋದು ಜವಾಬ್ದಾರಿಯನ್ನು ನಾವು ಮಾಡಬೇಕಾಗ್ತದೆ. ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅಂಥೇಳಿ ಭಾವಿಸ್ತೀನಿ. ಆ ನಿರ್ಧಾರಕ್ಕೆ ಗೆಲುವು ಕೂಡ ನಾವು ತೊಗೊಂಡು ಬರ್ತೀವಿ. ಗೆಲುವು ತೊಗೊಂಡ್ರಲ್ಲಿ ನೀವು ಮೈತ್ರಿ ಆಗಿರಿ ಕಾಂಗ್ರೆಸ್ ಮತ್ತು JDS. ಆವಾಗ ಹೌದು, ಆವಾಗ ನ್ಯೂನತೆ ಇತ್ತು. ಯಾಕೆ ಅಂತ ಹೇಳಿದರೆ ಎಲ್ಲೋ ಒಂದು ರೀತಿಯಲ್ಲಿ ಆವಾಗ ಬಿ ಟೀಮ್ ಅಂತೇಳಿ ಹೇಳ್ತಾಯಿದ್ರು. ಈಗ ಒರಿಜಿನಲಾಗಿ ಅವ್ರು ಬಿ ಟೀಮ್ ಆದರು. ಆವಾಗ ಆ್ಯಕ್ಚುಲ್ ಬಿ ಟೀಮ್ ಇರಲಿಲ್ಲ. ಈಗ ಒರಿಜಿನಲಾಗಿ BJP ಬಿ ಟೀಮ್ ಆಗೋಗ್ಬಿಟ್ರು. ಸೊ ಅದೇ ಡಿಫ್ರೆನ್ಸ್. ಅದನ್ನು ಮೋಸ್ಟ್ಲಿ ಸೂಕ್ಷ್ಮವಾಗಿ ಕೆಲವರು ಅದರ ನಿರ್ಧಾರನೋ ಮಾಡಿ ಅವತ್ತು ನನಗೆ ಓಟ್ ಹಾಕದೇ ಇರ್ಬೋದೇನೋ ಅಂಥೇಳಿ ನನಗೊಂದು ಭಾವನೆ, ಫೀಲಿಂಗ್ ಬರ್ತಾಯಿದೆ. ಅದನ್ನು ವಿಶ್ಲೇಷಣೆ ಕೂಡ ನೀವು ಮಾಡ್ಬೋದು. ಅದಿರ್ತದೆ. ಈಗ ಎನಿವೆ ಅದೆಲ್ಲ ಮುಗಿದಾಯಿತು, ಸೋತಾಯಿತು. ಮತ್ತು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋದ್ದೀವಿ. ಈ ಗೀತಕ್ಕವರು ಅಭ್ಯರ್ಥಿ ಮಾಡಿರೋದ್ರಿಂದ ಸಿಚುವೇಶನ್ ತುಂಬ ಚೆನ್ನಾಗಿದೆ, ಕಂಡೀಷನ್ನು ತುಂಬ ಚೆನ್ನಾಗಿದೆ. ಮತದಾರರು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ.